Jai Hind, welcome to Tejas Easy English. Friends, in this video I have taken 50 daily use English sentences that you can use in your daily life. So you guys watch this video till the end. Definitely you are going to learn something new. So friends, without wasting any time, let's get started. And the first sentence is here. ನನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಐ ಡೋಂಟ್ ನೋ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಐ ಡೋಂಟ್ ನೋ ಅಬೌಟ್ ಇಟ್, ಐ ಡೋಂಟ್ ನೋ ಎನಿಥಿಂಗ್, ನನಗೇನು ಗೊತ್ತಿಲ್ಲ, ಐ ಡೋಂಟ್ ನೋ ಎನಿಥಿಂಗ್. ಸೊ ಒಟ್ಟಾರೆಯಾಗಿ ನನಗೆ ಗೊತ್ತಿಲ್ಲ ಅನ್ನೋದಕ್ಕೆ ಐ ಡೋಂಟ್ ನೋ. ಅವನು ನಮ್ಮ ಪಕ್ಕದ ಮನೆಯಲ್ಲಿ ಇರ್ತಾನೆ, ನಮ್ಮ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದಾನವನು ಅನ್ನೋದಕ್ಕೆ ಹಿ ಲೀವ್ಸ್ ನೆಕ್ಸ್ಟ್ ಟು ಮೀ. ಆ್ಯಕ್ಚುಲಿ ಹಿ ಲೀವ್ಸ್ ನೆಕ್ಸ್ಟ್ ಟು ಮೀ ಅಂದರೆ ಹಿ ಲೀವ್ಸ್ ನೆಕ್ಸ್ಟ್ ಟು ಮೈ ಹೌಸ್ ಅನ್ನೋ ಅರ್ಥನೇ ಬರುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾನೆ ಅಂತೇಳಿ. ಅದೇ ಹಿ ಸಿಟ್ಸ್ ನೆಕ್ಸ್ಟ್ ಟು ಮೀ ಅಂದರೆ ಅವನು ನನ್ನ ಪಕ್ಕದಲ್ಲಿ ಕೂರ್ತಾನೆ ಅಂತೇಳಿ, ಅಂದರೆ ಪಕ್ಕದಲ್ಲೇ ಬರುತ್ತೆ. ಬಟ್ ಹಿ ಲೀವ್ಸ್ ಅಂದಾಗ ಮನೆಯಲ್ಲಿ ಅನ್ನೋ ಅರ್ಥ ಬರುತ್ತೆ. ಸೊ ಹಿ ಲೀವ್ಸ್ ನೆಕ್ಸ್ಟ್ ಟು ಮೀ ಅಂದರೆ ಅವನು ನಮ್ಮ ಪಕ್ಕದ ಮನೆಯಲ್ಲಿ ಇರ್ತಾನೆ, ವಾಸ ಮಾಡ್ತಾನೆ. ಅವಳು ತುಂಬ ಖುಷಿಯಾಗಿದ್ದಾಳೆ ಅನ್ನೋದಕ್ಕೆ ಶಿ ಈಸ್ ವೆರಿ ಹ್ಯಾಪಿ. ಅವನು ಶ್ರೀಮಂತನಂತೆ ಕಾಣ್ತಾನೆ. ತುಂಬ ಜನ ಅಪಿಯರೆನ್ಸಲ್ಲಿ ಶ್ರೀಮಂತರ ಹಾಗೆ ಕಾಣ್ತಾರಲ್ಲ, ಆಗ ಈ ರೀತಿ ಹೇಳ್ತೀವಿ, ಅವನು ಶ್ರೀಮಂತನ ರೀತಿ ಕಾಣ್ತಾನೆ, ಅವನ ಅಪಿಯರೆನ್ಸು, ಅವನ ಆ್ಯಟಿಟ್ಯೂಡ್ ಎಲ್ಲ ನೋಡಿದ್ರೆ ಅಂತ ಹೇಳ್ತೀವಲ್ಲ. ಸೊ ಅವನು ಶ್ರೀಮಂತನಂತೆ ಕಾಣ್ತಾನೆ ಅನ್ನೋದಕ್ಕೆ ಹಿ ಸೀಮ್ಸ್ ಟು ಬಿ ರಿಚ್. ಅವನು ಬೇಗನೆ ಗುಣಮುಖನಾಗ್ತಾನೆ. ಒಂದು ವೆಲ್ ವಿಶ್ ಮಾಡುವಂತಹ ಒಂದು ವಾಕ್ಯ ಇದು, ವೆಲ್ ವಿಶರ್ ಹೇಳುವಂಥ ವಾಕ್ಯ. ಅವನು ಬೇಗನೆ ಗುಣಮುಖ ಆಗ್ತಾನೆ, ಡೋಂಟ್ ವರಿ ಅಂತ ಹೇಳ್ತೀವಲ್ಲ. ಸೊ ಹಿ ವಿಲ್ ಗೆಟ್ ವೆಲ್ ಸೂನ್. ನೀನು ಇದನ್ನು ಹೆಂಗೆ ಮಾಡಿದೆ ನೀನು ಇದನ್ನ ಕೇಳ್ತೀವಲ್ಲ. ಹೌ ಡಿಡ್ ಯು ಮೇಕ್ ಇಟ್. ನಾನು ಹಳೆಯ ಕಾರನ್ನು ಕೊಂಡುಕೊಂಡೆನು, ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡೆ ಅನ್ನೋ ಅರ್ಥದ ವಾಕ್ಯ ಇದು. ಸೊ ಐ ಬಾಟ್ ಆನ್ ಓಲ್ಡ್ ಕಾರ್. ನನಗೆ ಅರ್ಥ ಆಗಿರಲಿಲ್ಲ, ಆ್ಯಕ್ಚುಲಿ ನನಗೆ ಅರ್ಥ ಆಗಿರಲಿಲ್ಲ ಅನ್ನೋ ಅರ್ಥದ ವಾಕ್ಯ. ಸೊ ನನಗೆ ಅರ್ಥ ಆಗಿರಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್. ನಾನು ಅವನಿಗೆ ಕೇಳಲು ಮರೆತೆನು. ಅವನಿಗೆ ಕೇಳಬೇಕು ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟೆ, ಅಥವಾ ಅವಳಿಗೆ ಕೇಳಬೇಕು ಅಂದ್ಕೊಂಡಿದ್ದೆ, ಮರ್ತೋಗ್ಬಿಟ್ಟೆ ಅಂತ ಹೇಳಬೇಕಿದ್ರೆ. ಸೊ ನಾನು ಅವನಿಗೆ ಕೇಳಲು ಮರೆತೆನು ಅನ್ನೋದಕ್ಕೆ ಐ ಫರ್ಗಟ್ ಟು ಆಸ್ಕ್ ಹಿಮ್. ಐ ಫರ್ಗಟ್ ಅಂದರೆ ನಂಗೆ ಮರ್ತೋಯ್ತು. ಏನು ಮರ್ತೋಯ್ತು ಕೇಳಿದ್ರೆ ಟು ಆಸ್ಕ್ ಹಿಮ್, ಅವನಿಗೆ ಕೇಳೋದಕ್ಕೆ. ಸೊ ಐ ಫರ್ಗಟ್ ಟು ಆಸ್ಕ್ ಹಿಮ್. ನಾನು ರಿಸ್ಕ್ ತೆಗೆದುಕೊಳ್ಳುವುದನ್ನು ವಿರೋಧಿಸುತ್ತೇನೆ. ರಿಸ್ಕ್ ತಗೋಬಾರ್ದು, ಆರಾಮಾಗಿರಬೇಕು ಅನ್ನೋ ಅರ್ಥದ ವಾಕ್ಯ. ಸೊ ನಾನು ರಿಸ್ಕ್ ತೆಗೆದುಕೊಳ್ಳೋದನ್ನು ವಿರೋಧ ಮಾಡ್ತೀನಿ ಅನ್ನೋದಕ್ಕೆ ಐ ಹೇಟ್ ಟೇಕಿಂಗ್ ರಿಸ್ಕ್. ನಾನಿನ್ನೂ ಊಟ ಮಾಡಿಲ್ಲ, ಇನ್ನೂ ಕೂಡ ನಾನು ಊಟ ಮಾಡಿಲ್ಲ ಅನ್ನೋದಕ್ಕೆ ಐ ಹ್ಯಾವಂಟ್ ಈಟನ್ ಇಟ್. ನನಗೆ ಅದು ಏನೆಂದು ಗೊತ್ತು, ಅದೇನಂತ ನಂಗೆ ಚೆನ್ನಾಗಿ ಗೊತ್ತು ಅನ್ನೋದಕ್ಕೆ ಐ ನೋ ವಾಟ್ ದಟ್ ಈಸ್. ನಾನು ನಿನಗೆ ಹೇಳಲು ಪ್ರಯತ್ನಿಸಿದ್ದೆ, ನಾನು ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನೀನು ಕೇಳಲಿಲ್ಲ ಅನ್ನೋ ಅರ್ಥದ ವಾಕ್ಯ. ಆ್ಯಕ್ಚುಲಿ ನಾನು ನಿನಗೆ ಹೇಳಲು ಪ್ರಯತ್ನಿಸಿದ್ದೆ ಅನ್ನೋದಕ್ಕೆ ಐ ಟ್ರೈ ಟು ಟೆಲ್ ಯು. ನಾನು ಪ್ರಯತ್ನ ಮಾಡಿದ್ದೆ, ಟು ಟೆಲ್ ಯು, ನಿನಗೆ ಹೇಳೋದಕ್ಕೆ. ಅವಳು ಗೆಲ್ಲಬೇಕೆಂದು ನಾನು ಆಶಿಸಿದ್ದೆ. ಅವಳು ಗೆಲ್ಲಿ ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಬಟ್ ಗೆಲ್ಲಿಲ್ಲ ಅಂತ ಹೇಳ್ತೀವಲ್ಲ. ಸೊ ಅವಳು ಗೆಲ್ಲಬೇಕೆಂದು ನಾನು ಆಶಿಸಿದ್ದೆ ಅನ್ನೋದಕ್ಕೆ ಐ ವಾಂಟೆಡ್ ಹರ್ ಟು ವಿನ್. ನಾನು ಅವಳನ್ನು ನೋಡಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಸಿ ಹರ್. ನಾನು 10 ಗಂಟೆಗೆ ವಾಪಸ್ ಬರ್ತೇನೆ, ನಾನು 10 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಬಿ ಬ್ಯಾಕ್ ಎಟ್ 10. ನಾನು ಆಗಲೇ ಕರೆ ಮಾಡಿದ್ದೆ, ನಾನು ಆವಾಗಲೇ ಕಾಲ್ ಮಾಡಿದ್ನಲ್ಲ ಅನ್ನೋದಕ್ಕೆ ಐ ಹ್ಯಾವ್ ಆಲ್ರೆಡಿ ಕಾಲ್ಡ್. ನಾನು ನನ್ನ ಟಿಕೆಟ್ ಕಳೆದುಕೊಂಡೆನು. ಬಸ್ ಟಿಕೆಟನ್ನು ಕಳ್ಕೊಂಡಾಗ, ಮೂವಿ ಟಿಕೆಟನ್ನು ಕಳ್ಕೊಂಡಾಗ ಈ ರೀತಿ ಹೇಳ್ತೀವಿ. ಟ್ರೈನ್ ಟಿಕೆಟನ್ನು ಕಳ್ಕೊಂಡಾಗ ಅಯ್ಯೋ ನಾನು ನನ್ನ ಟಿಕೆಟ್ ಕಳ್ಕೊಂಡೆ ಅಂತೀವಲ್ಲ. ಐ ಹ್ಯಾವ್ ಲಾಸ್ಟ್ ಮೈ ಟಿಕೆಟ್. ನನ್ನ ಹಣ ಕಳ್ಳತನ ಆಗಿದೆ. ಮೈ ಮನಿ ವಾಸ್ ಸ್ಟೋಲನ್. ಅವನು ಯಶಸ್ವಿಯಾಗಲು ಇಷ್ಟಪಟ್ಟಿದ್ದನು, ಅವನು ಸಕ್ಸಸ್ ಆಗೋದಕ್ಕೆ ಇಷ್ಟಪಟ್ಟಿದ್ದ ಅನ್ನೋದಕ್ಕೆ ಹಿ ವಾಂಟೆಡ್ ಟು ಸಕ್ಸೀಡ್. ನಾನು ಈ ಪ್ಲಾನ್ ಒಪ್ಪಿದ್ದೇನೆ, ಈ ಪ್ಲಾನ್ ನಂಗೆ ಒಪ್ಪಿಗೆ ಇದೆ ಅನ್ನೋದಕ್ಕೆ ಐ ಅಗ್ರಿ ಟು ದಿಸ್ ಪ್ಲಾನ್. ನೀನು ನನ್ನ ಮೇಲೆ ಸಿಟ್ಟಾಗಿದೆಯಾ ಕೇಳೋದಕ್ಕೆ ಆರ್ ಯು ಆಂಗ್ರಿ ವಿತ್ ಮೀ. ಎಲ್ಲರೂ ಉದಯಿಸುವ ಸೂರ್ಯನನ್ನು ಪೂಜಿಸ್ತಾರೆ. ರೈಸಿಂಗ್ ಸನ್ ಇರ್ತಾನಲ್ಲ,
ಅವನು ಎಲ್ಲರೂ ವರ್ಷಿಪಿಂಗ್ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಆಲ್ ವರ್ಷಿಪ್ ದ ರೈಸಿಂಗ್ ಸನ್, ಆಲ್ ವರ್ಷಿಪ್ ದ ರೈಸಿಂಗ್ ಸನ್. ಅವನು ನನಗೆ ಬರೆಯುವಂತೆ ಮಾಡ್ದ. ಯಾವುದಾದ್ರೂ ಸ್ಟೋರಿ ಬರೆದಾಗ, ಯಾವುದಾದ್ರೂ ಪದ್ಯ ಬರೆದಾಗ, ಯಾರಾದರೂ ಇನ್ಸ್ಪೈರ್ ಆಗಿದ್ದರೆ, ಬರೆಯೋಕೆ ಒತ್ತಾಯ ಮಾಡಿದರೆ, ಈ ರೀತಿ ಹೇಳ್ತೀವಲ್ಲ, ಅವನು ನನಗೆ ಬರೆಯುವಂತೆ ಮಾಡ್ದ ಅಂತೇಳಿ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಹೀ ಮೇಕ್ಸ್ ಮೀ ರೈಟ್, ಹೀ ಮೇಕ್ಸ್ ಮೀ ರೈಟ್. ಅವಳು ನನಗೆ ಕೆಲಸ ಮಾಡುವಂತೆ ಮಾಡಿದ್ಲು, ಶಿ ಮೇಕ್ಸ್ ಮೀ ವರ್ಕ್, ಶಿ ಮೇಕ್ಸ್ ಮೀ ವರ್ಕ್. ಬಟ್ಟೆ ಒಣಗಲು ಇಡು, ಪುಟ್ ದ ಕ್ಲಾತ್ಸ್ ಟು ಡ್ರೈ, ಪುಟ್ ದ ಕ್ಲಾತ್ಸ್ ಟು ಡ್ರೈ. ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ, ಸ್ವಲ್ಪ ಹೊತ್ತಲ್ಲಿ ಇನ್ನೇನು ಬರ್ತೀನಿ ಅನ್ನೋದಕ್ಕೆ ಐ ಕಮ್ ಇನ್ ಅ ವೈಲ್, ಐ ಕಮ್ ಇನ್ ಅ ವೈಲ್. ಇವತ್ತು ಹಣ ನಾನು ಕೊಡ್ತೀನಿ, ಇವತ್ತು ಅಮೌಂಟ್ ನಾನು ಕೊಡ್ತೀನಿ, ದಿನ ನೀನೇ ಪೇ ಮಾಡೋದು ಬೇಡ ಅಂತೆಲ್ಲ ಹೇಳ್ತೀವಲ್ಲ. ಸೊ ಇವತ್ತು ಹಣ ನಾನು ಕೊಡ್ತೀನಿ ಅನ್ನೋದಕ್ಕೆ ಐ ವಿಲ್ ಪೇ ಟುಡೇ, ಐ ವಿಲ್ ಪೇ ಟುಡೇ. ನಿನ್ನ ಹಣ ಇಲ್ಲಿ ಇದೆ, ನಿನ್ನ ಹಣ ಇಲ್ಲಿದೆ. ಹಿಯರ್ ಈಸ್ ಯುವರ್ ಮನಿ, ಹಿಯರ್ ಈಸ್ ಯುವರ್ ಮನಿ. ನಿನ್ನ ವಾಚ್ ಇಲ್ಲಿದೆ, ಹಿಯರ್ ಈಸ್ ಯುವರ್ ವಾಚ್, ಹಿಯರ್ ಈಸ್ ಯುವರ್ ವಾಚ್. ನಿನಗೆ ಈಗಲೂ ನಿದ್ದೆ ಬರ್ತಿದೆಯಾ, ಇವಾಗಲೂ ನಿದ್ದೆ ಬರ್ತಿದೆಯಾ ನಿನಗೆ ಕೇಳ್ತೀವಲ್ಲ. ಆರ್ ಯು ಸ್ಟಿಲ್ ಸ್ಲೀಪಿ, ಸ್ಟಿಲ್ ಅಂದರೆ ಈಗಲೂ ಕೂಡ. ಸೊ ಆರ್ ಯು ಸ್ಟಿಲ್ ಸ್ಲೀಪಿ. ಈ ಬ್ಯಾಗ್ ತುಂಬ ತೂಕವಿದೆ, ತುಂಬ ಭಾರ ಇದೆ ಇದು ಅನ್ನೋದಕ್ಕೆ ದಿಸ್ ಬ್ಯಾಗ್ ಈಸ್ ವೆರಿ ಹೆವಿ, ದಿಸ್ ಬ್ಯಾಗ್ ಈಸ್ ವೆರಿ ಹೆವಿ. ಅವಳನ್ನು ಹಿಂಬಾಲಿಸು, ಅವಳನ್ನು ಫಾಲೋ ಮಾಡು ಅನ್ನೋದಕ್ಕೆ ಫಾಲೋ ಹರ್, ಫಾಲೋ ಹರ್. ನೀನು ಏನು ಯೋಚಿಸುವೆ, ಏನು ಯೋಚನೆ ಮಾಡ್ತೀಯ ಇನ್ ಫ್ಯೂಚರಲ್ಲಿ ನೀನು ಅಂತ ಕೇಳಬೇಕಿದ್ರೆ ವಾಟ್ ಡು ಯು ಥಿಂಕ್, ವಾಟ್ ಡು ಯು ಥಿಂಕ್. ಇದು ಸತ್ಯನಾ, ನಿಜನಾ ಇದು ಕೇಳ್ತೀವಲ್ಲ. ಇಸ್ ಇಟ್ ಟ್ರೂ, ಇಸ್ ಇಟ್ ಟ್ರೂ. ನೀನು ಗಂಟೆಗಟ್ಟಲೆ ಕಾಯಲೇಬೇಕು. ಕೆಲವೊಂದು ಅಪ್ಲಿಕೇಶನ್ ಆಗಬೇಕಿದ್ರೆ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಟೈಮ್ ವೆಯ್ಟ್ ಮಾಡಬೇಕಾಗತ್ತೆ. ಆಗ ಹೀಗೆ ಹೇಳ್ತೀವಿ, ನೀನು ಗಂಟೆಗಟ್ಟಲೆ ಕಾಯಲೇಬೇಕು ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಅವರ್ಸ್, ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಅವರ್ಸ್. ನೀನು ಇಲ್ಲಿ ಏನು ಮಾಡ್ತಿದೀಯಾ, ನೀನು ಇಲ್ಲಿ ಏನು ಮಾಡ್ತಿದೀಯಾ ಅಂತ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್ ಹಿಯರ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್. ಬೇಗ ಕೆಳಗೆ ಬಾ, ಬೇಗ ಕೆಳಗೆ ಬಾ ಅನ್ನೋದಕ್ಕೆ ಕಮ್ ಡೌನ್ ಕ್ವಿಕ್ಲಿ, ಕಮ್ ಡೌನ್ ಅಂದರೆ ಕೆಳಗೆ ಬಾ, ಕ್ವಿಕ್ಲಿ ಅಂದರೆ ಬೇಗ. ಸೊ ಕಮ್ ಡೌನ್ ಕ್ವಿಕ್ಲಿ. ಇದು ಖುಷಿಯ ಕಣ್ಣೀರು, ಇದು ಹ್ಯಾಪಿಯ ಕಣ್ಣೀರು, ಹ್ಯಾಪಿ ಟಿಯರ್ಸ್ ಇದು ಹೇಳ್ತೀವಲ್ಲ. ದೀಸ್ ಆರ್ ದ ಟಿಯರ್ ಆಫ್ ಜಾಯ್, ದೀಸ್ ಆರ್ ದ ಟಿಯರ್ ಆಫ್ ಜಾಯ್. ನನ್ನ ಜೊತೆ ವಾದ ಮಾಡಬೇಡ, ನನ್ನ ಜೊತೆ ಆರ್ಗ್ಯೂ ಮಾಡಬೇಡ ಅಂತೀವಲ್ಲ. ಡೋಂಟ್ ಆರ್ಗ್ಯೂ ವಿತ್ ಮೀ, ಡೋಂಟ್ ಆರ್ಗ್ಯೂ ವಿತ್ ಮೀ. ಇದು ನಿನ್ನದ, ಇದು ನಿಂದ ಕೇಳೋದಕ್ಕೆ ಇಸ್ ಇಟ್ ಯುವರ್ಸ್, ಇಸ್ ಇಟ್ ಯುವರ್ಸ್. ಅವನು ತುಂಬ ಮುಗ್ಧ, ತುಂಬ ಇನ್ನೋಸೆಂಟ್ ಅಂತೀವಲ್ಲ. ಹೀ ಈಸ್ ವೆರಿ ಇನ್ನೋಸೆಂಟ್, ಹೀ ಈಸ್ ವೆರಿ ಇನ್ನೋಸೆಂಟ್. ನೀನು ನನ್ನ ಜೊತೆ ಬರ್ತಾ ಇದೆಯಾ, ನೀನು ಕೂಡ ನನ್ನ ಜೊತೆ ಬರ್ತಾ ಇದೆಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ, ಆರ್ ಯು ಕಮಿಂಗ್ ವಿತ್ ಮೀ. ನಾನು ಇದರ ಬಗ್ಗೆ ಯೋಚಿಸುತ್ತೇನೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತೀವಲ್ಲ. ಐ ವಿಲ್ ಥಿಂಕ್ ಅಬೌಟ್ ಇಟ್, ಐ ವಿಲ್ ಥಿಂಕ್ ಅಬೌಟ್ ಇಟ್. ಬೇಸಿಗೆ ಕಾಲ ಬರುವುದರಲ್ಲಿದೆ ಅಂದರೆ ಇನ್ನೇನು ಬರುತ್ತೆ ಬೇಸಿಗೆ ಅಂತ ಹೇಳಬೇಕಿದ್ರೆ ಸಮ್ಮರ್ಸ್ ಆರ್ ಅಬೌಟ್ ಟು ಸ್ಟಾರ್ಟ್, ಅಬೌಟ್ ಟು ಸ್ಟಾರ್ಟ್ ಅಂದರೆ ಇನ್ನೇನು ಬರ್ತಿದೆ, ಶುರು ಆಗ್ತಾ ಇದೆ ಅಂತೇಳಿ. ಖಾಲಿ ಕೈಯಲ್ಲಿ ಹೋಗಬೇಡಿ, ಡೋಂಟ್ ಗೋ ಎಂಪ್ಟಿ ಹ್ಯಾಂಡೆಡ್, ಡೋಂಟ್ ಗೋ ಎಂಪ್ಟಿ ಹ್ಯಾಂಡೆಡ್. ನಿನಗೆ ಏನು ಹೇಳಬೇಕು ಅನಿಸುತ್ತೋ ಹೇಳು, ನಿಂಗೆ ಏನು ಹೇಳಬೇಕು ಅನಿಸುತ್ತೆ ಹೇಳು ಅನ್ನೋದಕ್ಕೆ ಸೇ ವಾಟ್ ಎವರ್ ಯು ವಾಂಟ್ ಟು ಸೇ, ಸೇ ವಾಟ್ ಎವರ್ ಯು ವಾಂಟ್ ಟು ಸೇ. ನೀನು ಏನು ಹೇಳಿದೆ, ನೀನು ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ವೈಯಕ್ತಿಕವಾಗಿ ನನಗನ್ಸುತ್ತೆ, ನನಗೆ ಪರ್ಸ್ನಲಿ ಕೇಳಿದ್ರೆ ನಾನು ಆ ರೀತಿ ಹೇಳ್ತೀನಿ ಅಂತೀವಲ್ಲ. ಸೊ ವೈಯಕ್ತಿಕವಾಗಿ ನನಗನ್ಸುತ್ತೆ ಅನ್ನೋದಕ್ಕೆ ಪರ್ಸ್ನಲಿ ಐ ಥಿಂಕ್, ಪರ್ಸನಲಿ ಐ ಥಿಂಕ್. ಕಾರನ್ನು ನಿಲ್ಲಿಸಿ, ಕಾರನ್ನು ಸ್ಟಾಪ್ ಮಾಡಿ ಅಂತೀವಲ್ಲ. ಇದು ಆ್ಯಕ್ಚುಲಿ ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.